ನಮಸ್ತೆ. ಇದು ನೋಡಿ ಇನ್ನೊಂದು ಸೈಟ್, 1 2 ಇದೀಗ ಡಿವೈಡ್ ಮಾಡಿದೆ. 6 ಫ್ರೇಮ್ ಫುಲ್ ಆಗಿತ್ತು, ಅದಕ್ಕೆ 2 ಫ್ರೇಮ್ ತೆಗೆದು ಇದಕ್ಕೆ ಹಾಕಿದ್ದೀನಿ. ರಾಣಿ ಇಲ್ಲೇ ಇದೆ, ಒರಿಜಿನಲ್ ಪ್ಲೇಸಲ್ಲೇ ರಾಣಿ ಇದೆ. ಅದಾದಮೇಲೆ ಇದು ಹಾರೋಗಿದೆ, ಇದರಲ್ಲಿದೆ, ಇದು ಹಾರೋಗಿದೆ, ಇಲ್ಲೊಂದಿದೆ. ಓಕೆನಾ? ಈ ಒಟ್ಟು 1 2 3 4 ಇದು ಒನ್ ಆಫ್ ದಿ ಬೆಸ್ಟ್ ಸೈಟ್ ಅಂತ ನಾನು ಹೇಳ್ತೀನಿ. ಈ ಜಾಗ ಏನಕ್ಕೆ ಅಂದರೆ ಇಲ್ಲಿ ತುಪ್ಪ ಬರೋದೇ ಒಂದೇ ಒಂದು ತಿಂಗಳು ಬರೋದು. ಯಾವಾಗ ಅಂದರೆ ರಾಮನವಮಿ ಯಾವಾಗ ಬರುತ್ತೋ ಅಲ್ಲಿಂದ 1 ತಿಂಗಳು ಅಂತ. ಇದು 1 ವರ್ಷ ಅಲ್ಲೇ ಅಂದರೆ ಇಲ್ಲಿ ಇದು 4ನೇ ವರ್ಷ ಇಟ್ಟಿದ್ದು. ಇದು ನನ್ನ 10th ಕ್ಲಾಸ್ಮೇಟ್ ಮನೆ. ರೋಗ ಬಂದಿತ್ತು ಒಂದು ಸೈಟಲ್ಲಿ, ಅಟ್ಯಾಕ್ ಆದರೆ ಅದಕ್ಕೆ ಅಂತ ಅದ್ರ ಹತ್ತಿರ ಇರೋ ಸೈಟು ಅಂತ ತಂದು ಎಮರ್ಜೆನ್ಸಿಗೆ. ಒರಿಜಿನಲಲ್ಲಿ ಇದೊಂದು ಬಾಕ್ಸು, ಓಕೆನಾ? ಇದೊಂದು ಇಲ್ಲಿದೆ ನೋಡಿ, ಇದು 2 ಬಾಕ್ಸ್ ತಂದಿದ್ದೆ, 2 ಬಾಕ್ಸ್. ಅದಾದಮೇಲೆ ಒಂದೊಂದೇ ಇಡುತ್ತಾ ಲಾಸ್ಟ್ ಇಯರ್ 7 ಬಾಕ್ಸ್ ಇಟ್ಟಿದ್ದೆ. ಓಕೆ, ಅದಕ್ಕೂ ಲಾಸ್ಟ್ ಇಯರು ಒಳ್ಳೆ ತಪ್ಪೈತಿ. ಇಲ್ಲಿ ಎವರೇಜು ಒಂದು 6 kg ಎವರೇಜ್ ಬರುತ್ತೆ ಬಾಕ್ಸ್ಗೆ. ಈಗ ನೀವು 10 ಬಾಕ್ಸೆಲ್ಲ ನಾನು ಇಟ್ಟಿಲ್ಲ, ಇಡಬೇಕು ಅಂತ ಮಾಡ್ತೀನಿ, ಬಟ್ ಆಗ್ತಾಯಿಲ್ಲ. ತುಪ್ಪ ಬರೋದು ಸ್ವಲ್ಪ ಪ್ರೇಟ್ ಮಾಡೋದು ಕಷ್ಟ ಆಗಿತ್ತು. ಸೊ ಈಗ ಲಾಸ್ಟ್ 3 ವರ್ಷದಿಂದ, ಫಸ್ಟ್ ವರ್ಷ ಕಷ್ಟ ಆಗಿತ್ತು, ಹೋದ ವರ್ಷ ಎಲ್ಲ ಚೆನ್ನಾಗಿದೆ ನೋಡಿ. ಈ ಥರ ಇದೆ ಈ ಸೈಟ್ಗಳು. ಏನಿದೆ ಅಂದರೆ ಈ ಕಡೆ ರೋಡ್ ಇದೆ, ಇಲ್ಲೊಂದು 50 ಮೀಟ್ರಿಗೆ ಗಾಡಿ ಬಂತು ನೋಡಿ, ಇಲ್ಲಿ ಗಾಡಿ ಬಂತಲ್ವ. ಈ ಕಡೆ ಫುಲ್ ಕಾಡಿದೆ, ಜಂಗಲ್ ಇದೆ ನೋಡಿ. ಈ ವರ್ಷ ಗುರಿಗೆ ವರ್ಷ ಜೇನು ಇಳುವರಿ ಕಡಿಮೆನೇ ಆಗ್ತಾ ಹೋಗ್ತಾಯಿದೆ. ಏನಕ್ಕೆ ಅಂದರೆ ನಮ್ಮಲ್ಲಿ ಮೊದಲು ನೆಲ್ಲಿ ಹೂ ತುಂಬ ಆಗ್ತಿತ್ತು, ನೆಲ್ಲಿಕಾಯಿ. ಈಗ ನೆಲ್ಲಿಕಾಯಿ ನೋಡೋದೇ ಅಪರೂಪ ಆಗಿದೆ. ಈ ವರ್ಷ ಅಂತೂ ಎಲ್ಲೂ ಇಲ್ಲ, ಇಳುವರಿ ಕೂಡ ಕಡಿಮೆ. ಇಲ್ಲಿ ಈ ಕಡೆ ಕಾಡಲ್ಲಿ ತುಂಬ ಅಂದರೆ ತುಂಬ ಗುರಿಗೆ ಇದೆ. ನಮ್ಮಲ್ಲಿ ಹೇಳೋರು, ಗುರಿಗೆ ಇದ್ದರೆ 1 ತಿಂಗಳಲ್ಲಿ 5 ಸಲ ತೆಗಿಬೋದು, ನೀನು 5 ಟೈಮ್ ತೆಗಿಬೋದು, 5-6 kg ತುಪ್ಪ ಬರುತ್ತೆ ಅಂತ. ಇಬ್ಬನಿ ಬಿದ್ದಿಲ್ಲ ಅಂದರೆ ಹೂವಾದರೂ ಅಷ್ಟೇ, ಬಿಟ್ಟರು ಅಷ್ಟೇ, ಏನೂ ಯೂಸ್ ಇಲ್ಲ ನೋಡಿ. ಇದರಲ್ಲಿ ಈ 2 ಸೂಪರ್ ಫುಲ್ ಹುಳ ಇತ್ತು. ಓಕೆ, ಈಗ ವರ್ಕಿಗೆ ಹೋಗಿದೆ, ಸ್ವಲ್ಪ ಕಡಿಮೆ ಆಗಿದೆ ಅನ್ಕೋಣ. ಆದರೂ ರೊಟ್ಟೆಲ್ಲ ಕರೀಕಾಗ್ತಾಯಿದೆ, ಕಪ್ಪಾಗ್ತಾಯಿದೆ. 2 ಸೂಪರ್ಲಿರೋಷ್ಟು ಹುಳ ಇತ್ತು ನೋಡಿ. ಇಬ್ಬನಿ ಬಿದ್ದಿಲ್ಲ, ಗುರಿಗೆ ಹೂವಾಗಿದೆ, ಆದರೂ ಕೂಡ ಇಲ್ಲ. ಈಗ ನಾನು ಫೀಡಿಂಗ್ ಕೂಡ ಕೊಟ್ಟಿಲ್ಲ. ಫೀಡಿಂಗ್ ಕೊಟ್ಟಿದ್ದಿದ್ರೆ ಇದು ಒಳ್ಳೆ ಸ್ಟ್ರೆಂತಲ್ಲೇ ಇರೋದಾ ನೋಡಿ. ಕ್ಯಾಪಲ್ಲಿ ಕೂಡ ಹುಳಿಲ್ಲ. ಇಲ್ಲಿ ಹೆಂಗಿರುತ್ತೆ ಅಂದರೆ ಈ ಸೈಟಲ್ಲಿ ಯಾವಾಗಲೂ ನಾನು ಫೀಡಿಂಗ್ ಕೂಡ ಚೆನ್ನಾಗಿ ಕೊಡ್ತೀನಿ ನೋಡಿ. 2 ಟ್ರೇ ಇಟ್ಟಿದ್ದೀನಿ, ಆಲ್ಮೋಸ್ಟ್ 800 ml ಮಿನಿಮಮ್ 800 ml ಕೊಡ್ತೀನಿ ಫೀಡಿಂಗ್. ವರ್ಕಿಗೆ ಹೋದಾಗಲೂ ಕೂಡ ಕ್ಯಾಪಲ್ಲಿ ಸ್ವಲ್ಪ ಹುಳ ಇರ್ಬೇಕು, ಆ ಥರ ಮಾಡಿ ಎವ್ರಿ 20 ಡೇಸ್ಗೆ 2 ಫ್ರೇಮು ಹುಳ ತೆಗೆಯೋದು. ಈಗ ನೋಡಿದ್ರೆ ಸೂಪರಿಂದನೇ ಇಳಿದು ಹೋಗಿದೆ. ಈ ಥರ ಎಲ್ಲ ನಿಮ್ಗೆ ಗೊತ್ತಿರಬೇಕು, ಯಾವಾಗ ಹನಿ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ, ಎಲ್ಲ ಏರಿಯಾದಲ್ಲೇ ಬರುತ್ತೆ ಅನ್ನೋಂಗಿಲ್ಲ. 1 ತಿಂಗಳು ಆಮೇಲೆ ನೀವು ಬೇಕಾದ್ರೆ ಇದು ತಗೊಂಡೋಗಿ ಎಲ್ಲರೂ ಮತ್ತಿ ಹೂವು ಇದ್ದಲ್ಲಿ ಇಡ್ಬೋದು. 1 ವರ್ಷ ಇಟ್ಟಿದ್ದೆ 3 ಪೆಟ್ಟಿಗೆ, 2ನೇ ವರ್ಷ 3 ಪೆಟ್ಟಿಗೆಗೆ 25 kg ಬಂದಿತ್ತು, 8.5 kg ಅಷ್ಟು, ಮೂರೇ ಬಾಕ್ಸಿಗೆ. ಅದಾದಮೇಲೆ 7 ಬಾಕ್ಸ್ ಇಟ್ಟಿದ್ದೆ. 7 ಬಾಕ್ಸ್ ಇದ್ದಾಗ 35 kg ಏನೋ ಬಂದಿತ್ತು, ಆಲ್ಮೋಸ್ಟ್ 5 kg ಥರ. ಅದರಲ್ಲಿ ಆ 7ರಲ್ಲಿ 1 ಬಾಕ್ಸು ಹನಿಗೆ ಬಂದೇ ಇಲ್ಲ, ಅಂದರೆ ತುಪ್ಪಕ್ಕೆ ಬಂದೇ ಇರಲಿಲ್ಲ. ಅದನ್ನು ಅದು ಸರಿಯಾಗಿ ಯಾಕೋ ಕ್ವೀನು ಚೆನ್ನಾಗಿ ವರ್ಕ್ ಮಾಡಿಲ್ಲ, ಸೂಪರಿಗೆ ಹತ್ತಿರಲಿಲ್ಲ. ಅದನ್ನು ಬಿಟ್ಟರೆ 6 36, ಆಲ್ಮೋಸ್ಟ್ 5.5 kg ಅಷ್ಟು ಎವರೇಜ್, ಆ ಥರ. ಅದಕ್ಕೆ ನಾನು ಹೇಳೋದು, ಯಾವ್ದಾರು ಒಂದು ಸೈಟಲ್ಲಿದ್ದರೆ, ಹೊಸ ಸೈಟ್ ಸಿಕ್ಕರೆ 2 ಬಾಕ್ಸ್ ಇಡಿ, 1 ಇಯರ್ ನೋಡಿ ಆಮೇಲೆ ತಗೊಂಡೋಗಿ. ಇಲ್ಲ ಯಾರು ಹಳಬ್ರು ಯಾರು ಇಟ್ಟಿದ್ದಿದ್ರೆ, ಅವ್ರ ಮನೆಯವ್ರದ್ದೇ ಇದ್ದರೆ ಚೆನ್ನಾಗಿ ತುಪ್ಪ ಬರುತ್ತೆ ಅನ್ನೋದಿದ್ದರೆ ಆ ಥರ ನೋಡಿಟ್ರೆ ನಿಮಗೊಂದು ಜಡ್ಜ್ಮೆಂಟ್ ಸಿಗುತ್ತೆ ಅಂತ. ಇಲ್ಲಿ ಮತ್ತು ಕಡ್ಜಗಳ ಕಾಟ ಅತ್ಯಂತ ಹೆಚ್ಚಿರೋದು ಈ ಜಾಗದಲ್ಲೇ. ಇಲ್ಲಿ ಯಾವಾಗಲೂ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ.
ಕಡ್ದಿಂದ. ಅದಕ್ಕೆ ಹುಳುಗಳು ಚುಚ್ಚೋದು ಯಾವಾಗಲೂ ಇಲ್ಲಿ ಜಾಸ್ತಿ. ಮತ್ತು ಇನ್ನೊಂದು ಚುಚ್ಚೋದು ಏನಕ್ಕೆ ಅಂದರೆ, ಒಂದು ಡಿಸ್ಟರ್ಬೆನ್ಸ್ ಇದ್ದಾಗ, ಇನ್ನೊಂದು ಮೋಡ ಇದ್ದಾಗ, ಚಳಿ ಇದ್ದಾಗ, ಮತ್ತೊಂದು ಪೋಲನ್ ಜಾಸ್ತಿ ಸಿಗ್ತಾಯಿದ್ರೆ ಚುಚ್ಚೋದು ಜಾಸ್ತಿ. ಇಷ್ಟೇ ಚುತ್ತಾ ಇರುತ್ತೆ. ಈ ಬಾಕ್ಸು ಎಷ್ಟು ಆರಾಮಿದೆ. ಈ ಬಾಕ್ಸು ದೇವರು ಅನ್ನಂಗೆ. ಈ ಕಾಲೋನಿ ಇದೆಯಲ್ಲ, ಈ ಕಾಲೋನಿ ಮತ್ತು ಆ ಕಡೆ ಇರೋ ಕಾಲೋನಿ, ಅದು 2 ಕಾಲೋನಿ ತೆಗೆದ್ರೆ ಸಾಕು, ಮುಖ ತುಂಬ ಮುತ್ಕೊಳ್ಳುತ್ತೆ. ಇಲ್ಲೀಗ ಸೋರ್ಸ್ ಜಾಸ್ತಿ ಇದೆ ಅನಿಸುತ್ತೆ, ಪೆಟ್ಟಿಗೆ ಕಡಿಮೆ ಆಗಿದೆ. ಇಲ್ಲಿ ಇನ್ನೊಂದು 4 ಇದೆಲ್ಲ ಎಂಟಿ ಏನಿದೆಯಲ್ಲ, 1 2, ಅಲ್ಲೊಂದು ಸ್ಟ್ಯಾಂಡ್ ಇದೆ ಆ ಮರದ ಹತ್ರ. ಈ ಮರದ ಹತ್ರ ಒಂದು ಸ್ಟ್ಯಾಂಡ್ ಇದೆ, ಅಲ್ಲೂ ಕೂಡ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆ. ಇಲ್ಲೊಂದು ಇಟ್ಟರೆ ಒಂದು 6ರಿಂದ 7 ಬಾಕ್ಸ್ ಇಟ್ಟರೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ, ಚುಚ್ಚೋದು ಕಡಿಮೆ ಆಗುತ್ತೆ. ಇದಕ್ಕೆ ಡಿವೈಡ್ ಮಾಡಿ ಇಡಬೇಕು. ಇಟ್ಟರೆ ತುಪ್ಪಾಗಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಬಟ್ ಚುಚ್ಚೋದು ಕಡಿಮೆ ಮಾಡೋಕ್ಕಾದ್ರೂ ಡಿವೈಡ್ ಮಾಡಿ ಇಡಬೇಕು. ಓಕೆ, ಬಾಯ್.